ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಕರ್ತನ ವಾಕ್ಯ ಇವತ್ತು ಯಾವುದಂತಂದರೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 6-11. ಇದೇ ರೀತಿ ಅಲ್ಲಿ ಪರಲೋಕಾರೋಹಣ ಅಂಥೇಳಿ, ಯೇಸುವಿನ ಪರಲೋಕಾರೋಹಣ ಇದು 4 ಸುವಾರ್ತೆಗಳಿಗೆ ಕೂಡ ಇದೆ. ಏನಂದರೆ ಮತ್ತಾಯ 28 ಅಧ್ಯಾಯ, ಮಾರ್ಕ 16ನೇ ಅಧ್ಯಾಯ, ಲೂಕ 24ನೇ ಅಧ್ಯಾಯದಲ್ಲಿ, ಯೋಹಾನ 20ನೇ ಅಧ್ಯಾಯದಲ್ಲಿ 4 ಸುವಾರ್ತೆಗಳಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಾರೋಹಣವಾಗಿ ಹೋಗಿದ್ದು ಬರೆಯಲ್ಪಟ್ಟಿದೆ. ಯಾಕೆ 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ ಅಂದರೆ, ದೇವ್ರ ವಾಕ್ಯ ಹೇಳ್ತದೆ 4 ದಿಕ್ಕುಗಳಲ್ಲೆಲ್ಲ ನೀವು ಈ ಸುವಾರ್ತೆಯನ್ನು ಸಾರಲ್ಪಡಬೇಕು. ನಾನು ಬರೋವರೆಗೆ ಎಲ್ಲರೂ ನನ್ನ ವಾರ್ತೆಯನ್ನು ಕೇಳಿದವರಾಗಿರಬೇಕು, ಅಂದರೆ ನನ್ನ ಕಡೆ ದೇವರ ಕಡೆ ತಿರುಗಿಕೊಂಡವರಾಗಿರ್ಬೇಕಂತೇಳಿ ಕರ್ತನ ಇಚ್ಛೆ ಇರ್ತದೆ. ಅದಕ್ಕಾಗಿ ಇಲ್ಲೇನೋ ಒಂದು ವಾಕ್ಯ ಹೇಳ್ತದೆ ಅಂದರೆ, ಅದೇ ಅಪೊಸ್ತಲ ಕೃತ್ಯ 1:8ನೇ ವಚನ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ. ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯದಲ್ಲಿಯೂ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರುವಿರಿ ಅಂದನು. ಅದಕ್ಕೆ ದೇವರು ಏನು ಹೇಳ್ತಾನಂದರೆ, ಮೊದಲು ಯೆರೂಸಲೇಮು, ಆಮೇಲೆ ಯೆಹೂದ್ಯರು, ಆಮೇಲೆ ಸಮಾರ್ಯದವರು, ಇವು ಎಲ್ಲ 3 ದೇಶಗಳು ಅಲ್ಲದೆ ಉಳಿದ ಎಲ್ಲ ಭೂಲೋಕದ ಎಲ್ಲ ಕಟ್ಟಕಡೆಯವರೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ ಅಂಥೇಳಿ ಕರ್ತನ ವಾಕ್ಯ ಹೇಳ್ತದೆ. ಏನಂದರೆ ಎಲ್ಲರೂ ನಾನು ಬರೋವರೆಗೆ ನಿತ್ಯ ಜೀವ ಹೊಂದಲು ಸಿದ್ಧರಾಗಿರಬೇಕು, ನನ್ನ ಮಕ್ಕಳಾಗಿ ಸಾಕ್ಷಿಯಾಗಿರಬೇಕು ಅಂಥೇಳಿ. ಆವತ್ತಿನ ದಿವಸ ಏನಾಗ್ತದಂದರೆ, ಅವತ್ತು ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿ ತಂದೆಯ ಅಪ್ಪಣೆಯನ್ನು ಪಡೆದುಕೊಂಡು ಮತ್ತೆ ಭೂಮಿಗೆ ಬಂದು 40 ದಿವಸದವರೆಗೆ ಗಲಿಲಾಯ ಸೀಮೆಗಳಲ್ಲಿ ಎಲ್ಲ ಸ್ಥಳದಲ್ಲಿ ಹೋಗಿ ಎಲ್ಲ ಜನರಿಗೆ ಭೇಟಿಯಾಗಿ, ಅಂದರೆ ನಾನು ಸತ್ತು ಪುನಃ ಜೀವಿತನಾಗಿದ್ದೇನೆ ಅಂಥೇಳಿ ಶಿಷ್ಯರೆಲ್ಲ ಒಂದು ಕೋಣೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುತ್ತಾ ಚರ್ಚೆ ಮಾಡುತ್ತಾ ಇದ್ದಾಗ ಅವರ ಮಧ್ಯದಲ್ಲಿ ಬಂದಿಳಿದು ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ತಾರೆ. ಆವಾಗ ಅವರೆಲ್ಲ ನೋಡಿ ತುಂಬ ಸಂತೋಷ ಪಡ್ತಾರೆ, ನಿಜವಾಗಿ ದೇವರು ಸತ್ತು ಎದ್ದು ಬಂದಿದ್ದಾರಲ್ಲ ಅಂತ. ಕೆಲವರು ನಂಬಿಕೆ ಇಲ್ಲಂದ್ರೂ ಕೈಗಳಲ್ಲಿ ಕಾಲುಗಳಲ್ಲಿ ಗಾಯಗಳನ್ನು ನೋಡಿ ನೀವು ನಂಬಬಹುದು ಅಂತ ಹೇಳ್ತಾರೆ. ಅದೇ ರೀತಿಯಿಂದ ಕೆಲವರು ಏನು ಮಾಡ್ತಾರೆ ಅಂದರೆ, ಒಂದು ಸುಟ್ಟು ಮೀನನ್ನು ಕೊಟ್ಟು ತಿನ್ನಲಿಕ್ಕೆ ಕೊಡ್ತಾರೆ. ಆಗ ದೇವ್ರು ಹೇಳ್ತಾರೆ, ನೋಡು, ಆತ್ಮ ಇದ್ದರೆ ಇದೆಲ್ಲ ಆಗಲ್ಲ, ಪ್ರಾಣ ಆತ್ಮ ಶರೀರ ಎಲ್ಲವೂ ಕೊಟ್ಟಂಥ ನನ್ನ ತಂದೆಯ ಮೂಲಕವಾಗಿ ನಾನು ಬಂದು ಎಲ್ಲರಿಗೆ ಭೇಟಿಯಾಗಿ ಸತ್ತು ಜೀವಿತನಾದ ತಂದೆನ ಅಂಥೇಳಿ ಎಲ್ಲರಿಗೆ ಸಾಕ್ಷಿ ಕೊಡೋ ಸಲುವಾಗಿ ಬಂದಿದ್ದೀನಿ. ಅದಕ್ಕೆ ನೀವು ಕೂಡ ಸಾಕ್ಷಿಯ ಮಕ್ಕಳಾಗೇ ಇರಬೇಕು ನಾನು ಬರೋವರೆಗೆ ಅಂಥೇಳಿ ಅದೇ ಮಾತಾಡ್ತಾ ಹಾಗೆ ಪರಲೋಕಾರೋಹಣವಾಗಿ ಆಕಾಶದ ಕಡೆಗೆ ಹೋಗ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಅಲ್ಲಿ ಗಲಿಲಾಯ ಸೀಮೆದ 2 ಪುರುಷರು ನೋಡ್ತಾ ಇರ್ತಾರೆ ಹಿಂಗೆ ಆಕಾಶದ ಕಡೆಗೆ. ಅಲ್ಲಿಂದ 2 ಬಿಳಿ ಬಟ್ಟೆಯನ್ನು ಧರಿಸಿ ಬಂದಂಥ 2 ಮನುಷ್ಯರು ಬಂದು ಅವರನ್ನು ಕೇಳ್ತಾರೆ, ಎಲೆ ಗಲಿಲಾಯ ಪುರುಷರೇ, ಆಕಾಶದ ಕಡೆಗೆ ಏನು ನೋಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅಂದರೆ ಅವರು ಅಂತಾರೆ, ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಪರಲೋಕಾರೋಹಣವಾಗಿ ಹೋಗ್ತಾ ಇದ್ದರೆ ಅದನ್ನು ನೋಡ್ತಾ ಇದ್ದೀವಿ ಅಂತ ಅಂದಾಗ ಆ ಪುರುಷನು ಹೇಳ್ತಾನೆ, ಹೌದು, ಇವಾಗ ಹೇಗೆ ಕರ್ತನು ಮೇಲೆ ಹೋಗೋದನ್ನು ನೀವು ಕಣ್ಣಾರೆ ಕಂಡಿರೋ ಅದೇ ರೀತಿಯಿಂದ ಆಕಾಶರೂಢನಾಗಿಯೇ ದೇವರು ಮತ್ತೆ ಭೂಲೋಕಕ್ಕೆ ಬರೋನಿದ್ದಾನೆ. ಯಾಕಂದರೆ ನಮ್ಮೆಲ್ಲರ ನ್ಯಾಯ ತೀರಿಸೋದ್ರ ಸಲುವಾಗಿ. ಆ ನ್ಯಾಯ ತೀರಿಕೆ ಬರುವಂಥ ಸಮಯದವರೆಗೆ ನೀವೇನು ಬಿಡ್ರಿ, 4 ದಿಕ್ಕಿನಲ್ಲಿ ನನ್ನ ಸುವಾರ್ತೆಯನ್ನು ಸಾರಿ ಹಾಗೂ ನೀವು ಸಾಕ್ಷಿಯ ಮಕ್ಕಳಾಗಿ ಜೀವಿಸಬೇಕಂತೇಳಿ ದೇವ್ರ ವಾಕ್ಯ ಹೇಳ್ತದೆ. ಅದಕ್ಕೆ ಇವತ್ತಿನ ವಾಕ್ಯ ಏನಂತಂದರೆ, ಕರ್ತನು ಬರೋವಣಿಗೆ ಹತ್ತಿರವಾಗಿದೆ. ಅದಕ್ಕಾಗಿ ನೀವು ಎಲ್ಲರೂ ಸಾಕ್ಷಿಯ ಮಕ್ಕಳಾಗಿ ಇರಬೇಕು. ಸಾಕ್ಷಿಯ ಮಕ್ಕಳಂದರೆ ಇಲ್ಲಿ ಹನೋಕನ ಸಾಕ್ಷಿಯ ಮಗನಾಗಿಯೇ ಜೀವಿಸಿರ್ತಾನೆ. ಅದು ಇಬ್ರಿಯ 11:5-6 ಹೇಳ್ತದೆ, ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟನು, ನಂಬಿಕೆಯಿಂದಲೇ ಅವನನ್ನು ದೇವರು ತೆಗೆದುಕೊಂಡು ಹೋದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದಾನೆಂದು ಸಾಕ್ಷಿ ಉಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರೆಗೆ ಪ್ರತಿಫಲವು ಕೊಡುತ್ತಾನೆ ಅಂತೇಳಿ ಗೊತ್ತಾಗಬೇಕು. ಅಲ್ಲೇನಾಯ್ತದಂದರೆ, ದೇವರು ಇದ್ದಾನೆ ಮತ್ತು ದೇವರನ್ನು ಹುಡುಕೋರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅಂಥೇಳಿ ವಾಕ್ಯ ಹೇಳ್ತದೆ. ಹನೋಕನಿಗೆ, ಯಾಕಂದರೆ ಹನೋಕನು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮಿತ್ರನಂತೆ ಇದ್ದ. ಅದಕ್ಕೆ ಆತನ ಜೊತೆ ಮಾತಾಡ್ತಾನೆ, ಅಯ್ಯೋ ಹನೋಕ ಇಲ್ಲಿಗೆ ಬಂದಿದೆ, ಆಯಿತು ಪರಲೋಕ ಹತ್ತಿರ ಇದೆ, ಮೇಲೆ ಬಾ ಅಂಥೇಳಿ ಕರ್ಕೊಂಡಿದ್ರಂತೆ. ಅಂದರೆ ಅವನು ನಿಮ್ಮ ಹಾಗೆ ಮರಣವನ್ನು ಕಂಡಿಲ್ಲ, ಕರ್ತನ ಸ್ನೇಹಿತನಾಗಿ ಹಾಗೆ ಪರಲೋಕಕ್ಕೆ ಏರಿ ಹೋಗಿದನು. ಅಂಥ ಒಂದು ಸಮಯ ಆತನಿಗೆ ಸಿಕ್ಕಿತ್ತು. ಯಾಕಂದರೆ ಕರ್ತನಿಗೆ ಸಾಕ್ಷಿಯಾದ ಮಗನಿದ್ದನಂತೇಳಿ ಅವನು
ಪರಲೋಕಾರೋಹಣ ಆಗುವ ಮೊದಲು ಭೂಲೋಕದಲ್ಲಿ ಆತನ ಸಾಕ್ಷಿಯಾಗಿತ್ತು. ಅದಕ್ಕಾಗಿ ನಾವು ನೀವುಗಳು ಆ ರೀತಿ ಕರ್ತನ ಸಾಕ್ಷಿಯ ಮಕ್ಕಳಾಗಿ ಜೀವಿಸಬೇಕನ್ನೋದೇ ಇವತ್ತಿನ ವಾಕ್ಯ ಇರ್ತದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ದಿವಸ ಕರ್ತನೆ 4 ದಿಕ್ಕಿನಲ್ಲಿ ನನ್ನ ವಾರ್ತೆಯನ್ನು ಸಾರಿರಿ ಅಂಥೇಳಿ ನಿನ್ನ ವಾಕ್ಯ ಕೇಳಿದೆವು. ಅದೇ ರೀತಿಯಿಂದ ನಮ್ಮ ಕೈಯಿಂದ ಆದಷ್ಟು ಸಾಧ್ಯವಾದಷ್ಟು ನಾವು ಕಾರ್ಯರೂಪದಲ್ಲಿಯೂ ಎಲ್ಲರೊಂದಿಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಲು ಪ್ರಯತ್ನ ಮಾಡುವಂತೆ ನಮಗೆ ಸಹಾಯ ನೀಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಈ ವಾಕ್ಯವನ್ನು ಕೇಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ತೇನೆ.